ನಿಮ್ಗೆ ಆಗೋಗ್ಬಿಟ್ಟಿದೆ, ನಿಮ್ಮಲ್ಲಿ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ಸ್ಮಶಾನದಲ್ಲಿ ಡೆಡ್ ಬಾಡಿ ಹೆಣದ ಒಂದು ಮೂಳೆ ತಗೊಂಡು ಮಾಡಿಬಿಟ್ಟಿದ್ದಾರೆ. ಇವು ಯಾವುದೂ ಎಲ್ಲ ಸುಳ್ಳು. ಆಗೋಗಿದೆ ಅಂತ ಗೊತ್ತಾಗಬೇಕಾದ್ರೆ ಮೊದಲು ಫಸ್ಟ್ ನಂಬರ್ 1 ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಯಾರನ್ನ ಹೇಳ್ಬಿಟ್ರೆ, ಒಬ್ಬರು ಹೇಳ್ಬಿಟ್ರೆ ಆಗೋಯ್ತು, ಮುಗ್ದೋಯ್ತು. ಜ್ಯೋತಿಷಿಗಳು ಆಗೋಗ್ಬಿಟ್ಟಿದಂತೆ, ಏನು ಮಾಡಬೇಕು? 50,000 ಖರ್ಚಾಗುತ್ತೆ, ಲಕ್ಷ ಖರ್ಚಾಗುತ್ತೆ, ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು, ಎಲ್ಲ ಬರೀ ಬುರುಡೆ ಖಂಡಿತ ಬುರುಡೆ. ಆ ಥರ ಆಗಬಾರ್ದದು. ಅದು ನಿಜವಾಗ್ಲೂ ಭಾಳ ದೊಡ್ಡ ವಿದ್ಯೆ ಅದು. ಅದಕ್ಕೆ ಬೇಕಾದ ರೀತಿಯಲ್ಲಿ ನಾವು ತಿಳ್ಕೊಂಡು ಅದಕ್ಕೆ ಪರಿಹಾರ ಇಂಥವೆಲ್ಲ ಮಾಡಬೇಕಾಗುತ್ತೆ. ಅದು ಹೇಳ್ತೀನಲ್ಲ, 90% ಹೇಳೋದೆಲ್ಲ ಸುಳ್ಳೆ, 10% ಅವರು ಹಾಗೂ ಈಗ ಕಲ್ತಿರ್ತಾರೆ. ಅಂದ್ಕೊಳ್ಳಿ, ನಿಮ್ಮ ಜಾತಕ ಇದ್ದರೆ ತೋರಿಸಿ, ಇಲ್ಲ ಪ್ರಶ್ನೆ ಹೋಗಿ ಟೈಮಲ್ಲಿ ಪ್ರಶ್ನೆ ಲಗ್ನ ಹಾಕಿ ತೋರಿಸಿ, ಆಗಿದೆಯಾ ಇಲ್ವಾ? 90% ಆಗಿರಲ್ರಿ. ಆಗಿದೆಯಾ ಇಲ್ವಾ ಅಂದರೆ ಖಂಡಿತವಾಗ್ಲೂ ಅದಕ್ಕೊಂದು ಪರಿಹಾರ ಕೊಡ್ತಾರೆ. ಚಿದಂಬರಂ ನಟರಾಜನ್ ಇದು ಗೊತ್ತಿದೆ ನಿಮಗೆ, ನಾಟ್ಯದಲ್ಲಿ ಅವನು ದೊಡ್ಡ ಪ್ರವೀಣ. ಈ ಗಂಡ ಹೆಂಡತಿ ಇಬ್ಬರು ನಾಟ್ಯ ಆಡ್ಕೊಂಡು ಕಾಂಪಿಟೇಷನಲ್ಲಿ ಆ ನೃತ್ಯದಲ್ಲಿ ಆ ಕಾಳಿ ಸೋಲ್ತಾಳೆ. ತಿಲೈಕಾಳಿ ಅಮ್ಮನ್ ಆ ದೇವಸ್ಥಾನ. ಆದರೆ ಕುಂಕುಮ ಮಾತ್ರ ಮರೀದೇ ತಗೊಂಡೋಗಿ ಆ ತಾಳಿ ಹತ್ರ ಪೂಜೆ ಮಾಡಿಸಿ ಆ ಕುಂಕುಮನ ನೀವು ತಗೊಂಬನ್ನಿ. ಅದೇ ತಿಲೈಕಾಳಿ ಅಮ್ಮನ ಕುಂಕುಮ ಏನು ನೀವು ತೊಗೊಂಬಂದಿರ್ತೀರಲ್ವಾ, ನಿತ್ಯ ಇಟ್ಕೊಳ್ಳಿ. ಯಾರನ್ನ ಪ್ರಯೋಗ ಮಾಡಿದ್ರು ಕೂಡ ತಲೆಗೆ ಹೆಲ್ಮೆಟ್ ಹಾಕ್ಕೊಂಡಂಗೆ, ಅಯ್ಯೋ ಏನೋ ಆಗೋಯ್ತಲ್ಲ, ಖಂಡಿತ ಭಯ ಪಡಬೇಡಿ. ಎಲ್ಲದಕ್ಕೂ ಒಂದು ಖಂಡಿತವಾಗಲೂ ಪರಿಹಾರ ಇದ್ದೇ ಇರುತ್ತೆ. ಏನು ಮಾಡಿದ್ರು ನಿಮಗೆ ತಗುಲೋದಿಲ್ಲ. ನಮಸ್ಕಾರ. ಶುಭಶ್ರೀ ಜ್ಯೋತಿಷಾಲಿಂದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾನು ದೇವಸ್ಥಾನ ಮತ್ತು ಕ್ಷೇತ್ರದ ಫಲ ಮತ್ತು ಪರಿಹಾರ ಇದರ ಬಗ್ಗೆ ಹೇಳ್ಕೊಳ್ತಾ ಬರ್ತಾಯಿದ್ದೀನಿ. ಸಾಕಷ್ಟು ಜನ ನನಗೆ ಫೋನ್ ಮೂಲಕ ಮಾತಾಡಿದ್ದೀರಾ, ಸಾಕಷ್ಟು ಜನ ನೋಡಿದ್ದೀರಾ. ಕೆಲವರಂತೂ ಹಣಕಾಸಿನ ತೊಂದರೆ ಇರೋರು ಈಗಾಗಲೇ ಕೆಲವರು ತಿರ್ಕಂಕುಡಿ ದೇವಸ್ಥಾನಕ್ಕೂ ಹೋಗಿ ಅಲ್ಲಿಂದ ಕೂಡ ಫೋನ್ ಮಾಡಿದ್ದಾರೆ. ಆಮೇಲೆ ಆ ದೇವರು ನೋಡಿದಾಗ ಆದಂಥ ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಕೆಲವರು ಭೂಮಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ಕೋರ್ಟ್ಗೆ ಸಂಬಂಧಪಟ್ಟ ತೊಂದರೆಗಳೆಲ್ಲ ಟಿ ನರಸೀಪುರಕ್ಕಾಗಲೇ ಹೋಗ್ಬಿಟ್ಟು, ನಾನು ಹೋದಾಗ ನಾವು ಎಷ್ಟೋ ಸರಿ ಹೋಗಿದ್ದೀವಿ, ಇದನ್ನೆಲ್ಲ ನಾವು ಅಬ್ಸರ್ವೇ ಮಾಡಿರಲಿಲ್ಲ, ಈ ಪದ್ಧತಿನೂ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಹೋದಾಗ ಜ್ಯೋತಿಷಿಗಳು ಅದನ್ನು ಮಾಡಿಸಿ ಇದನ್ನು ಮಾಡಿಸಿ ಇದು ಮಾಡಿ ಅದು ಮಾಡಿ ಹೇಳ್ತಾ ಇರ್ತಾರೆ. ಬಟ್ ನಿಮ್ಮ ಸುಲಭವಾಗಿ ಯಾವುದೇ ಖರ್ಚಿಲ್ಲದೆ ಈ ರೀತಿ ಕೊಟ್ಟಿದ್ದು ನಿಜವಾಗ್ಲೂ ನಿಮಗೆ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಕರ್ತವ್ಯ, ನಾವು ಮಾಡಬೇಕು. ಏನಾಗಿದೆ ಅಂತ ಹೇಳಿದ್ರೆ, ಈಗ ಜ್ಯೋತಿಷ್ಯ ಅನ್ನೋ ಮಹಾವಿದ್ಯೆನ ಅದನ್ನು ಭಾಳ ಸುಲಭವಾಗಿ ಹಾಳು ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದಾರೆ. ಆ ಥರ ಆಗಬಾರ್ದದು. ಅದು ನಿಜವಾಗ್ಲೂ ಭಾಳ ದೊಡ್ಡ ವಿದ್ಯೆ ಅದು. ಅದಕ್ಕೆ ಬೇಕಾದ ರೀತಿಯಲ್ಲಿ ನಾವು ತಿಳ್ಕೊಂಡು ಅದಕ್ಕೆ ಪರಿಹಾರ ಇಂಥವೆಲ್ಲ ಮಾಡಬೇಕಾಗತ್ತೆ. ಅದೇ ರೀತಿ ಇವತ್ತು ಮತ್ತೊಂದು ಸಬ್ಜೆಕ್ಟ್ ತೊಗೊಳ್ತೀನಿ. ಕೆಲವರು ಮನಸ್ಸಲ್ಲಿ ಇದು ಹೇಳಬೇಕು ಅಂತ ಹೇಳಿದ್ರೆ ಭಾಳ ವಿಶೇಷವಾಗಿ ಹೇಳಲೇಬೇಕಾಗತ್ತೆ. ಮಾಟ ಮಂತ್ರ, ತಾಂತ್ರಿಕ ವಿದ್ಯೆಗಳು ಅಂತ ನನ್ನ ಪ್ರಕಾರ ನಾನು ಹೇಳ್ತೀನಿ ಇವರೇ, 90% ಮಾಟ ಮಂತ್ರ ಈಗ ಮಾಡೋರು ಅವೆಲ್ಲ ಸುಮ್ಮನೆ ಹೇಳ್ಕೊಂಬರ್ತಾ ಇದ್ದಾರೆ ಅಷ್ಟೇ, ಸುಳ್ಳು. ನನ್ನ ಪ್ರಕಾರ ಇದೆ, ಅದು ಒಂದು ವಿದ್ಯೆ ಇದೆ. ಅದಕ್ಕೆ ಸಾಧನೆಗಳು, ಅದರಿಂದ ಮಾಡ್ತಕ್ಕಂಥ ಕೆಲವಾರು ಇದೆಲ್ಲ ವಿದ್ಯೆ ಕಲೀಲಿಕ್ಕೆ ಬೇಕಾದಂಥ ಒಂದು ಇದೆಲ್ಲ ಬೇರೆ ಬೇರೆಯೇ ಇರುತ್ತೆ. ಅಂದರೆ ನಾವು ಹೇಗಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಯಾರನ್ನ ಹೇಳ್ಬಿಟ್ರೆ, ಒಬ್ಬರು ಹೇಳ್ಬಿಟ್ರೆ ಆಗೋಯ್ತು, ಮುಗ್ದೋಯ್ತು. ಜ್ಯೋತಿಷಿಗಳು ಆಗೋಗ್ಬಿಟ್ಟಿದಂತೆ, ಏನು ಮಾಡಬೇಕು? 50,000 ಖರ್ಚಾಗುತ್ತೆ, ಲಕ್ಷ ಖರ್ಚಾಗುತ್ತೆ, ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು, ಎಲ್ಲ ಬರೀ ಬುರುಡೆ ಖಂಡಿತ ಬುರುಡೆ. ನಾನು ಹೇಳ್ತೀನಿ, ಇದೆ. ಎಲ್ಲೋ ಕೆಲವರು ಸಿದ್ಧಿಗಳು ಮಾಡ್ಕೊಂಡಿರ್ತಾರೆ. ನಾವು ರಾಜ್ಯದ ಹೆಸರುಗಳು ಹೇಳೋದು ಬೇಡ, ಸಿದ್ಧಿಗಳು ಮಾಡ್ಕೊಂಡಿರ್ತಾರೆ. ಅದನ್ನು ಆವತ್ತಿನ ಮಟ್ಟಿಗೆ ಕೆಲವರು ಅವರು ಆ ಸಿದ್ಧಿ ಮಾಡಿಕೊಂಡು ಆ ಶಕ್ತಿ ಪಡ್ಕೊಂಡಿರ್ತಾರಲ್ಲ, ಆವತ್ತಿನ ಮಟ್ಟಿಗೆ ಮಾತ್ರ ಒಂದಷ್ಟು ಕೆಲವು ಇದಕ್ಕೆ ಮಾತ್ರ ಅದು ಉಪಯೋಗಿಸ್ಕೊತಾರೆ. ಅದರ ಫಲ ಕೂಡ ಅನುಭವಿಸ್ತಾರೆ, ಅವಳಿಗೆ ಯಾವ ಸಂಶಯನೂ ಬೇಡ. ಆದರೂ ಸಹ
ನಾವುಗಳು ಆ ರೀತಿ ಆಗೋಕ್ಕೆ ನಾನು ಹೇಳ್ತೀನ 90% ಇಲ್ಲ. ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ ಯಾರಿಗೋ ಒಬ್ರಿಗೆ ಎದುರಿಸ್ಬೇಕು, ಒಂದು ತೆಂಗಿನಕಾಯಿಗೆ ಒಂದು ಅರಿಶಿನ ಕುಂಕುಮ ಕಳೆದ್ಬಿಟ್ಟು ಅವ್ರ ಮನೆ ಮುಂದೆ ಬಿಸಾಕ್ಬಿಡ್ತಾರೆ, 4 ನಿಂಬೆಹಣ್ಣು ಹಾಕ್ಬಿಡ್ತಾರೆ, ನಿಂಬೆಹಣ್ಣಿಗೆ ಒಂದು ಸೂಜಿನೂ ಚುಚ್ಚಿಬಿಡ್ತಾರೆ. ಇದೆಲ್ಲ ನೋಡ್ತಾ ಇದ್ದಂಗೆ ಇವರು ಶುರುವಾಗೋಗ್ಬಿಡುತ್ತೆ, ಅಯ್ಯೋ ಆ ಭಯ ಈ ಭಯ, ಏನಪ್ಪ ಏನಾಗೋಯ್ತೋ ಏನೋ ಅಂದ್ಬಿಟ್ಟು. ಆಮೇಲೆ ಕೆಲವರಂತೂ ರೋಡ್ ಉದ್ದಕ್ಕೂ ಏನೋ ಹಾಕ್ಬಿಟ್ಟು ಅದನ್ನು ದಾಟ್ ಹೋಗ್ಬಿಟ್ರೆ ಮುಗ್ದೋಯ್ತು. ಅಷ್ಟರೊಳಗೆ ಕರೆಕ್ಟಾಗಿ ಯಾಕೋ ನನಗೆ ಚೆನ್ನಾಗೇ ಇದ್ದಕ್ಕಿದ್ದಂಗೆ ಇವತ್ತು ಹೋಗ್ತಾ ಇದ್ದೆ, ಯಾಕೋ ಮನಸ್ಸೆಲ್ಲ ಒಂಥರ ಬೇರೆ ಥರನೇ ಆಗ್ತಾಯಿದೆ, ನನಗೆ ತೊಂದರೆ ಆಗಿದೆ. ನೋಡಿ, ಈ ನಕಲಿ ಜ್ಯೋತಿಷಿಗಳು, ದುಡ್ಡು ಮಾಡೋ ಜ್ಯೋತಿಷಿಗಳು, ನಾನು ಹೇಳ್ತೀನಿ, ನಾನು ಧೈರ್ಯವಾಗೇ ಹೇಳ್ತೀನಿ, ನಿಮ್ಗೆ ಆಗೋಗ್ಬಿಟ್ಟಿದೆ, ನಿಮ್ಮಲ್ಲಿ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ಸ್ಮಶಾನದಲ್ಲಿ ಡೆಡ್ ಬಾಡಿ ಹೆಣದ ಒಂದು ಮೂಳೆ ತಗೊಂಡು ಮಾಡಿಬಿಟ್ಟಿದ್ದಾರೆ. ಇವು ಯಾವುದೂ ಎಲ್ಲ ಸುಳ್ಳು, ಖಂಡಿತ ಸುಳ್ಳು. ಅವ್ರನ್ನ ಎದುರಿಸ್ಬಿಟ್ಟು ನೀವು ಈ ಪೂಜೆ ಮಾಡಿ ಆ ಪೂಜೆ ಮಾಡಿ ನಿಮ್ಗೆ ಈ ಥರ ಮಾಡಿಸ್ಬಿಡ್ತೀನಿ, ನಿಮ್ಗೆ ಅವರೆಲ್ಲ ನಾನೇ ರಾತ್ರಿ 12 ಗಂಟೆ ರಾತ್ರಿನಲ್ಲಿ ಹೋಗಿ ಸ್ಮಶಾನದಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು, ನೀವು ಬರೋದು ಬೇಡ, ನಿಮ್ಮ ಕೈಲಿ ಆಗೋದೂ ಇಲ್ಲ, ಈ ಥರ ಹೇಳೋವಾಗ ಇರ್ಬೋದೇನೋ ಆಗ್ಬೋದೇನೋ. ಯಾವ ಸ್ಮಶಾನಕ್ಕೂ ಹೋಗಲ್ಲ, ಮೊದಲು ಮಲಗೇ ಇರ್ತಾರೆ ಅವರು, ಬರೀ ನಾಟಕ. ಇದಕ್ಕೆಲ್ಲ ಆಗಿದೆ. ನಿಜವಾಗ್ಲೂ ಕೆಲವರು ಈ ಒಂದು ಕ್ಷುದ್ರ ವಿದ್ಯೆಯನ್ನು ಕಲ್ತಿರ್ತಾರೆ, ಇಲ್ಲ ಅಂತಿಲ್ಲ. ಅದು ಹೇಳ್ತೀನಲ್ಲ, 90% ಹೇಳೋದೆಲ್ಲ ಸುಳ್ಳೆ, 10% ಅವರು ಹಾಗೂ ಈಗ ಕಲ್ತಿರ್ತಾರೆ. ಅವರ ಪ್ರಯೋಗಗಳೇನೋ ಇರುತ್ತಲ್ಲ, ಅದಕ್ಕೆ ಆಗೋಗಿದೆ ಅಂತ ಗೊತ್ತಾಗಬೇಕಾದ್ರೆ ಮೊದಲು ಫಸ್ಟ್ ನಂಬರ್ 1, ನನಗೇನೋ ಆಗೋಗ್ಬಿಟ್ಟಿದೆ, ಮೈಕೈ ನೋವು ಅಂದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ದೇನೆ ಎಲ್ಲ ನಾನೇ ಟ್ರೀಟ್ಮೆಂಟ್ ತೊಗೊಳಕ್ಕಾಗತ್ತಾ? ಇಲ್ಲ. ಅಂದರೆ ನಿಜವಾದ ಜ್ಯೋತಿಷಿಗಳ ಹತ್ರ ಹೋಗಿ ಅಂದ್ಕೊಳ್ಳಿ, ನಿಮ್ಮ ಜಾತಕ ಇದ್ದರೆ ತೋರಿಸಿ, ಇಲ್ಲ ಪ್ರಶ್ನೆ ಹೋಗಿ ಟೈಮಲ್ಲಿ ಪ್ರಶ್ನೆ ಲಗ್ನ ಹಾಕಿ ತೋರಿಸಿ, ಆಗಿದೆಯಾ ಇಲ್ವಾ, 90% ಆಗಿರಲ್ರಿ, ಆಗಿದೆಯಾ ಇಲ್ವಾ ಅಂದರೆ ಖಂಡಿತವಾಗ್ಲೂ ಅದಕ್ಕೊಂದು ಪರಿಹಾರ ಕೊಡ್ತಾರೆ. ನಾನು ಇವತ್ತಿನ ದಿವಸ ಈ ರೀತಿಯ ಒಂದು ತೊಂದರೆಗಳಿರೋರಿಗೆ ಒಂದು ದೇವಸ್ಥಾನ ಹೇಳ್ತೀನಿ. ನಾನು ತಮಿಳುನಾಡಿನ ಚಿದಂಬರಂ ನಟರಾಜನ್, ಇದು ಗೊತ್ತಿದೆ ನಿಮಗೆ, ನಾಟ್ಯದಲ್ಲಿ ಅವನು ದೊಡ್ಡ ಪ್ರವೀಣ. ಈ ಗಂಡ ಹೆಂಡತಿ ಇಬ್ಬರು ನಾಟ್ಯ ಆಡ್ಕೊಂಡು ಕಾಂಪಿಟೇಷನಲ್ಲಿ ಆ ನೃತ್ಯದಲ್ಲಿ ಆ ಕಾಳಿ ಸೋಲ್ತಾಳೆ ನಟರಾಜನೇ ಅದನ್ನು ಗೆಲ್ತಾನೆ. ಆಗ ಅವಳಿಗೆ ಇದಾಗ್ಬಿಟ್ಟು ಅಲ್ಲಿ ತೊಗೊಂಡು ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಅವಳೋಗಿ ನೆಲೆಸ್ತಾಳೆ. ಅವಳಿಗೆ ತಿಲೈಕ್ಕಾಳಿ ಅಮ್ಮನ್ ಅಂತ ಹೇಳ್ತಾರೆ. ತಿಲೈಕ್ಕಾಳಿ ಅಮ್ಮನ್ ಆ ದೇವಸ್ಥಾನ. ಅಲ್ಲಿ ವಿಶೇಷಗಳೇನಪ್ಪ ಅಂತ ಹೇಳಿದ್ರೆ, ಈ ಕಾಳಿಗೆ ಈ ರೀತಿ ಮಾಟ ಮಂತ್ರ ಏನೋ ಆಗೋಗ್ಬಿಟ್ಟಿದೆ ಅನ್ನೋ ಕಲ್ಪನೆ ಇರುತ್ತಲ್ಲ, ಯಾರು ಬೇಕಾದ್ರೆ ಅಲ್ಲಿ ಹೋಗ್ಬೋದು. ಅಲ್ಲೂ ಅಷ್ಟೇ, ಅಲ್ಲಿರೋ ಬೇಕಾಷ್ಟು ಹೇಳ್ತಾರೆ, ಅದು ಮಾಡಿಸಿ ಇದು ಮಾಡಿಸಿ ನಿಮ್ಗೆ ಇದು ಮಾಡಿಕೊಟ್ಬಿಡ್ತೀನಿ, ಏನೂ ಬೇಡ. ಅಲ್ಲಿ ಹೊರಗಡೆ ಕುಂಕುಮ ಮಾರ್ತಿರ್ತಾರೆ. ಆ ಕುಂಕುಮ ಮಾರ್ತಿದ್ರೆ ಆ ಕುಂಕುಮ ತೊಗೊಂಡೋಗ್ಬಿಟ್ಟು ಆ ತಿಳೈಕಾಳಿ ಅಮ್ಮನಿಗೆ ಅಲ್ಲಿ ಮೊದಲೊಂದು ಕಾಳಿ ಸಿಗುತ್ತೆ, ಒಳಗಡೆ ಉಗ್ರ ಕಾಳಿ ಇದ್ದಾಳೆ. ಆ ಕುಂಕುಮ ಕೊಟ್ಟಾಗ ಮತ್ತೆ ಅವ್ರದ್ದು ಆ ಕುಂಕುಮ ಅಷ್ಟು ವಾಪಸ್ ತೊಗೊಳ್ಳಿ. ನೀವು ಕೊಟ್ಟಿದ್ದ ಕುಂಕುಮನೂ ಅಲ್ಲಿರೋ ಬೇಕಾದಷ್ಟು ಕುಂಕುಮ ಇರುತ್ತೆ. ಕೊಟ್ಟಾಗ ನಿಜಕ್ಕೂ ಹೇಳ್ತೀನಿ ಇವರೇ, ಅಲ್ಲಿ ಮಾಟ ಮಂತ್ರ ಏನಾದರೂ ಆಗಿದ್ದರೆ ಖಂಡಿತವಾಗ್ಲೂ ನಾಶ ಆಗುತ್ತೆ. ಅದೊಂದೇ ಅಲ್ಲ, ಅದೇ ತಿಳೈಕಾಳಿ ಅಮ್ಮನ ಕುಂಕುಮ ಏನು ನೀವು ತೊಗೊಂಬಂದಿರ್ತೀರಲ್ವಾ, ನಿತ್ಯ ಇಟ್ಕೊಳ್ಳಿ. ಯಾರನ್ನ ಪ್ರಯೋಗ ಮಾಡಿದ್ರು ಕೂಡ ತಲೆಗೆ ಹೆಲ್ಮೆಟ್ ಹಾಕ್ಕೊಂಡಂಗೆ, ಏನು ಮಾಡಿದ್ರು ನಿಮಗೆ ತಗಲೋದಿಲ್ಲ. ಇದನ್ನು ನಾವು ಆ ದೇವಿ ಮೇಲೆ ನಂಬಿಕೆ ಬೇಕು, ದೇವರ ಮೇಲೆ ನಂಬಿಕೆ ಬೇಕು, ನಮ್ಮ ವಿದ್ಯೆ ಮೇಲೆ ನಂಬಿಕೆ ಬೇಕು. ಬರೀ ಒಂದು ಕ್ಷುದ್ರ ವಿದ್ಯೆಯಲ್ಲೇ ಎಲ್ಲ ಆಗುತ್ತೆ ಅಂತ ಅಲ್ಲ. ಅದಕ್ಕೆ ನೀವು ಅಲ್ಲಿ ಹೋದಾಗ ಹೂವು ಹಣ್ಣು ಅದು ನಿಮ್ಗೆ ಏನು ಬೇಕೋ ತೊಗೊಳ್ಳಿ, ಅವ್ರು ಹೇಳೋದೆಲ್ಲ ಮಾಡೋದು ಬೇಡ. ಆದರೆ ಕುಂಕುಮ ಮಾತ್ರ ಮರೀದೇ ತೊಗೊಂಡೋಗಿ ಆ ಕಾಳಿ ಹತ್ರ ಪೂಜೆ ಮಾಡಿಸಿ ಆ ಕುಂಕುಮನ ನೀವು ತೊಗೊಂಬನ್ನಿ. ನೀವು ತಪ್ಪು ತಿಳ್ಕೊಬೇಡಿ. ಈಗ ನಾನು ಇಟ್ಟಿರ್ತ ಕುಂಕುಮನ 4-5 ಕುಂಕುಮ ಎಲ್ಲ ದೇವಸ್ಥಾನದ್ದು ಇರುತ್ತೆ, ಆದರೂ ಈ ತಿಲೈಕಾಳಿ ಅಮ್ಮನ ಕುಂಕುಮ ಕೂಡ ಅಲ್ಲಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ, ನಾನು ಇಟ್ಕೊಳ್ತೀನಿ. ನೋಡಿ, ಖಂಡಿತವಾಗ್ಲೂ ದೇವರಿಗೆ ನಂಬಿಕೆ ಇರೋರು, ಮಾಟ ಮಂತ್ರ ಆಗಿದೆಯೇನೋ ಅನ್ನೋ ಕಲ್ಪನೆ ಇರೋರು, ಆಗಬಿಟ್ಟಿದ್ದೇನೋ ಈಗ ಜ್ಯೋತಿಷ ಹತ್ರ ಹೋಗ್ತಾರೆ, ಕೇಳಿದ ತಕ್ಷಣ ನಿಮಗೆ ಆಗಿದೆ ಅಂತಾರೆ. ಆಗಿದೆ ಅಂದ ತಕ್ಷಣ ಗಾಬರಿ ಪಟ್ಕೊಂಡು ಏನೋ ಆಗೋಯ್ತಲ್ಲ, ಖಂಡಿತ ಭಯ ಪಡಬೇಡಿ. ಎಲ್ಲದಕ್ಕೂ ಒಂದು ಖಂಡಿತವಾಗಲೂ ಪರಿಹಾರ ಇದ್ದೇ ಇರುತ್ತೆ. ಯಾಕೆ, ಒಂದು ಕೆಟ್ಟ ಶಕ್ತಿಗೆ ಅಷ್ಟೊಂದು ಪವರ್ ಇರಬೇಕಾದ್ರೆ ದೈವಿಕವಾಗಿ ಏನು ಇರೋದೇ ಇಲ್ವಾ?
ದೇವ್ರಿಗೇನು ಇರೋದೇ ಇಲ್ವಾ ಹಾಗಾದ್ರೆ? ಆ ನಂಬಿಕೆ ಇಟ್ಕೊಂಡು ಹೋಗಿ ಆ ತಿಳೇಕಾಳಿ ಅಮ್ಮನ ಭಕ್ತಿಯಿಂದ ಬೇಡ್ಕೊಳ್ಳಿ. ಅಮ್ಮ ನನಗೆ ಇದು ಮಾಡಿಬಿಡು, ನಿನಗೆ ಅದಾಕ್ಬಿಡ್ತಿದ್ದೆ, ಏನು ಬೇಡ, ಭಕ್ತಿಯಿಂದ ಬೇಡ. ಕುಂಕುಮ ಸಮರ್ಪಣೆ ಮಾಡಿ ತೊಗೊಂಬಂದು ಆ ಕುಂಕುಮ ನೀವು ಇಟ್ಕೊಳ್ಳಿ, ಖಂಡಿತವಾಗಲೂ ನಿಮಗೆ ರಕ್ಷಣೆ ಸಿಗುತ್ತೆ. ತಿಳೇಕಾಳಿ ಅಮ್ಮನ ಚಿದಂಬರಂ, ತಮಿಳುನಾಡಿನ ಚಿದಂಬರಂ ನಟರಾಜನ ಕೋಲಿ. ಯಾಕೆಂದರೆ ನಟರಾಜನು ಅವರಿಬ್ಬರು ನೃತ್ಯದಲ್ಲಿ ಇದು ಮಾಡಿದಾಗ ಅಲ್ಲಿ ಇದಾಗೋ ಅಲ್ಲಿ ದೂರ ಹೋಗಿ ನಿಲ್ಲಿಸ್ಬಿಡ್ತಾಳೆ. ಅದು ಅಷ್ಟೇ ಪವರ್ಫುಲ್ಲು. ಖಂಡಿತ ಹೋಗಿ ಬನ್ನಿ. ಯಾವ ಮಾಟ ಮಂತ್ರಕ್ಕೆ ಭಯ ಪಡಬೇಡಿ. ಆಗಿದ್ರೂ ಕೂಡ ಭಯ ಪಡಬೇಡಿ. ಕೆಲವರು ಹೇಳ್ತಾರಲ್ಲ ಆಗೋಗ್ಬಿಟ್ಟಿದೆ ಅಂತ, ಸುಮ್ಮನೆ ಆದರೂ ಹೇಳ್ತಾರೆ. ಆದರೂ ಹೋಗಿ ಬನ್ನಿ ದೇವಸ್ಥಾನಕ್ಕೆ, ಖಂಡಿತ ಆಗಿದ್ದರೂ ಕೂಡ ನಿಮ್ಗಾಗುತ್ತೆ. ಬೇರೆ ಏನು ಮಾಡೋದು ಬೇಡ. ಯಾಕೆಂದ್ರೆ ಬಂದರೂ ಒಳ್ಳೆಯ ಜ್ಯೋತಿಷಿಗಳ ಹತ್ರ ಹೋಗಿ ಕೇಳ್ಕೊಳ್ಳಿ ಫಸ್ಟು. ಅದು ಕೇಳದೆ ಏನೋ ಹೇಳಿದ್ದೆಲ್ಲ ಕೇಳ್ಕೊಳ್ತಾ ಇದ್ದರೆ ಮತ್ತು ಅವರೇ ದೊಡ್ಡ ಕಾಸ್ಟ್ಯೂಮ್ ಹಾಕ್ಕೊಂಡು ಕೂತಿರ್ತಾರೆ. ಆಗಲ್ಲ, ಸಿಂಪಲ್. ಈಗ ನಾನು ಹೇಳ್ತೀನಲ್ಲ, ನಮ್ಮಲ್ಲಿ ಇದಾರಲ್ಲ, ನಿಮ್ಗೆ ಅನಿಸ್ತಾ ಇದೆ ಈಗಾಗಲೇ ಬೇಕಾದಷ್ಟು ನೋಡಿರ್ತೀರ. ನಮ್ಮ ಜ್ಯೋತಿಷಿಗಳ ಸಿಂಪಲ್ಲೇ ಹೇಳೋದು. ತುಂಬ ದೊಡ್ಡ 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 ಪರಿಹಾರಗಳು, ದೊಡ್ಡ ದೊಡ್ಡ ವಿಚಾರಗಳು ಖರ್ಚಿಂದ ಹೇಳ್ತಾರಲ್ಲ, ಅವ್ರು ಖಂಡಿತವಾಗಲೂ ಪರಿಹಾರ ಆಗಲ್ಲ. ಅವ್ರು ಚೆನ್ನಾಗಿ ಆಗ್ತಾರೆ, ನಿಮಗೆ ತೊಂದರೆ ಆಗೋದು. ಅದರಿಂದ ದಯವಿಟ್ಟು ಆ ಥರ ಮಾಡಿ ತಿಳೇಕಾಳಿ ಅಮ್ಮನಿಗೆ ಹೋಗಿ ಬನ್ನಿ ಅಂತ. ನಮ್ಮ ಚಾನಲಿಂದ ಮತ್ತು ನಮ್ಮ ಸಂಸ್ಥೆಯಿಂದ ಈಗಾಗಲೇ ಡಾಕ್ಟರ್ ವಸಂತ್ ಕುಮಾರ್ ಅವ್ರನ್ನ ಆಗಲೇ ನಾವು ಪರಿಚಯ ಮಾಡಿದ್ದೇವೆ. ಅಲ್ಲದೆ ಸುರೇಶ್ ಕುಮಾರ್ ಶರ್ಮಾ ಅವರನ್ನು ಸಹ ಪರಿಚಯ ಮಾಡಿದ್ದಾರೆ. ನಿಮಗೆ ಇವತ್ತು ಒಂದು ಭಾಳ ವಿಶೇಷವಾದ ಮತ್ತೊಬ್ಬ ಜ್ಯೋತಿಷಿನ ನಾನು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವರು ಬಂದು ಲಕ್ಷ್ಮೀ ರವಿ ಅಂತ, ಶ್ರೀಮತಿ ಲಕ್ಷ್ಮೀ ರವಿ ಅಂತ. ನೋಡಿ, ಇವರು ಜ್ಯೋತಿಷದಲ್ಲಿ ಭಾಳ ಇವ್ರದ್ದೇ ಒಂದು ರೀತಿಯ ಶೈಲಿ, ಒಬ್ಬೊಬ್ಬರದ್ದು ಒಂದೊಂದು ಶೈಲಿ ಇರುತ್ತೆ. ನಿಮಗೆ ಹಿಂದೆ ಹೇಳ್ತಿದ್ರು ಕೈಗುಣದ ಡಾಕ್ಟ್ರು ಅಂತ. ವೈದ್ಯರಲ್ಲಿ ಕೈಗುಣದ ವೈದ್ಯರು, ಕೈಗುಣದ ಡಾಕ್ಟ್ರು ಅಂತಾರೆ. ಫಾರಿನ್ ರಿಟರ್ನ್ ಆಗಿರೋ ಡಾಕ್ಟ್ರ್ ಇರ್ತಾರೆ, ದೊಡ್ಡ ದೊಡ್ಡ ಓದಿರೋ ಡಾಕ್ಟ್ರ್ ಇರ್ತಾರೆ. ಆದರೂ ಈ ಕೈಗುಣದ ಡಾಕ್ಟ್ರ್ ಇರ್ತಾರಲ್ಲ, ಜಸ್ಟ್ ಹಿಂಗೆ ಮುಟ್ಟಿದ್ರೆ ವಾಸಿ ಆಗುತ್ತೆ. ಅದು ಅವರ ಒಂದು ಒಳಗಿನ ಶಕ್ತಿ. ಅದೇ ರೀತಿ ಜ್ಯೋತಿಷ್ಯ ಎಲ್ಲರೂ ಹೇಳ್ತಾರೆ. ಹೇಳಿದ್ದು ತುಂಬ ದೊಡ್ಡ ಪಂಡಿತರೇ ಆಗಬೇಕು ಅಂತಿಲ್ಲ. ಆದರೆ ಹೇಳುವ ರೀತಿ, ಆ ಭಗವಂತನ ಸ್ಮರಣೆ ಮಾಡ್ಕೊ ಹೇಳೋ ರೀತಿ ಇದೆಯಲ್ಲ, ಆ ರೀತಿಯಲ್ಲಿ ಇವರು ಹೇಳಿದ್ದು ವಾಕ್ಸಿದ್ಧಿ ಜ್ಯೋತಿಷಿ. ಹೇಳಿದ್ದು ಆಗುತ್ತೆ. ಯಾಕೆಂದರೆ ಇವರು ಒಳ್ಳೆ ಆ ಭಗವಂತನ ನೆನೆಸ್ಕೊಂಡು ಹೇಳ್ತಾರಲ್ಲ, ಅದು ಖಂಡಿತ ಆಗುತ್ತೆ. ಅದಕ್ಕೆ ಇವರಿಗೆ ವಾಕ್ಸಿದ್ಧಿ ಜ್ಯೋತಿಷಿ ಅಂತಲೇ ನಾವು ಕರಿತೀವಿ. ಅವರು ಇವತ್ತಿನ ದಿವಸ ನಾನು ಅವ್ರನ್ನ ಪರಿಚಯ ಮಾಡ್ತಾ ಇದ್ದೀನಿ. ಶ್ರೀಮತಿ ಲಕ್ಷ್ಮೀ ರವಿ ಅವರು. ಎಲ್ಲರಿಗೂ ಶುಭವಾಗಲಿ. ಅರ್ಥಪೂರ್ಣವಾಗಿ ಕೊಡ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ರವಿ ಅವರ ಇದನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ಇದೇ ಚಾನಲಲ್ಲಿ ನೋಡ್ತೀರಾ. ನಮಸ್ಕಾರ.